ಸೋಲೋ ಡ್ರೈವ್ ಮಲ್ತದೆ ಫೈನಲ್ ಆದಿರಾಗ ಕೊಟ್ಟಿಗೆರೆ ಎತ್ತಿ ತೂವಲಿ ಏರ್ಪೋರ್ಟ್ ಫುಲ್ ಟ್ರಾಫಿಕ್ ಇತ್ತು ಕೊಟ್ಟಿಗೆರೆ ವ್ಯೂ ತೂವಲಿ ಚಳಿ ಶುರು ಮಾಡಿದ್ದೇನೆ. ಸೋಲೋ ಡ್ರೈವ್ ಸಕ್ಸಸ್ ಅಂಡ್ ಸೊ ಇತ್ತೆ ಹಣ ಮುಲ್ತೊಡ್ದು ಶಾಲೆದ ಪ್ರೋಗ್ರಾಮ್ ಇದಾಡುವ మా కుట్ల సంచార్ రైడర్స్ టీమ్ వద్దు ఎన్న కట్టెడదు దాదాపు అనుకోవడం పండుండ సో చార్మడి ఘాటిడు పోనాಗ ಆಲ್ಮೋಸ್ಟ್ ಏರೆನ್ನ ಫ್ರೆಂಡ್ ನಕ್ಲು ಪೂರ ಪೋಪರ್ ಸೊ ಚೂರು ಜಾಗ್ರತೆ ಹಿಡ್ಪೋಲೆ ಯಾನಿತ್ತೆ ವೀಡಿಯೋ ನಿಕ್ಲೆ ಒಂಜಿ ಪಾಡ್ದೆ ಯೂಟ್ಯೂಬ್ಡು ಸೊ ಪಂಡ ಆಯ್ನಾತ್ ನಮ್ಮ ಏತ್ ಜಾಗ್ರತೆ ಎತ್ತನಲ್ಲ ಬೊಕ್ಕ ಪಂಡ್ರೆ ಪೂಜಿ ದೇವರ್ನದಾದ ಅಂದ್ ಆಂಡ ನಮ್ಮ ಜಾಗ್ರತೆ ನಮ್ಮ ಪೋಲೆ ಸೊ ಇಂಚೆ ಇನ್ಸಿಡೆಂಟ್ ಕೊಟ್ಟಿಗೆರ ಜಂಕ್ಷನ್ ಬಾರಿ ಫೇಮಸ್ ಹೋಟೆಲ್ ಬಂದೋಲಿ ಅನಿಲ್ ಹೋಟೆಲ್ ಮೂಲು ಫಿಶ್ ಗ್ರೇವಿ ಆವಡ್ ಚಿಕನ್ ಗ್ರೇವಿ ಪೂರ ದಿಕ್ಕೊಂಡಿರ ನಿರ್ದೋಸೆಗ್ ಸೊ ಮಸ್ತ್ ಟಾಪ್ ಇಪ್ಪುಂಡು ಇಡಗೊರ ಬಲೆ ಮತ್ತೆ ಟ್ರೈ ಮನ್ಪುಲೆ ಮುಲ್ತ ಫುಡ್ಡು ವರ್ಷ ಸ್ಕೂಲಿಗೂ ಸಂಭ್ರಮಾಚರಣೆ ನಮ್ಮ ಕನ್ನಡ ಶಾಲೆಯ ರನಾಥ್ ಮುತ್ತು ಬರೋಡು ರನಾಥ್ ಹೆಡ್ಡಾವಡು ರನಾಥ್ ಕನ್ನಡ ಶಾಲೆ ಬೆಳೆಯೋಡು ಬಂದರೆ ಈ ಗಟ್ಟಡ್ಲ ಒಂದು ಈ ಶೋಕ್ ಒಂದು ಅರೇಂಜ್ಮೆಂಟ್ ಮಾಡಿ ಈ ಶೋಕ್ ಪ್ರೋಗ್ರಾಮ್ ಮಾಡಿ 75 ವರ್ಷ ಆಯ್ನ ಸಂಭ್ರಮಾಚರಣೆ ಎಸ್ ನಮ್ಮ ಶಾಲೆಗೆ ಹೋದು ಅಲ್ಪದ ಪ್ರೋಗ್ರಾಮ್ ಬರೋದು ಸೊ ಐತೆ ಚಾರ್ಮಾಡ್ ಮಿಸ್ಟ್ ರೆಸಾರ್ಟ್ ಬಂದಿಲ್ಲ ಯಾಲ್ಲ ಎನ್ನ 800 ಕಾರ್ಲ ನಮ್ಮ ಬಂಡ ನಮ್ಮ 800 ಕಾರ್ ಅಂಚ ಭಾರಿ ಶೋಕದ ಪ್ರೋಗ್ರಾಮ್ ಮಲ್ದಿದ್ದೇವೆ 75 ವರ್ಷದ ಸಂಭ್ರಮಾಚರಣೆ ಸೊ ನೆಟಲ್ ಒಂಜಿ ಈತು ಶೋಕ್ ಮಲ್ಪೇಳಿ ಇನ್ನೇ ಗೊತ್ತು ಪ್ರೋಗ್ರಾಮ್ ಪೂರ ಭಾರಿ ಶೋಕ್ ಮಲ್ತಿದ್ದೇವೆ ಅರೇಂಜ್ಮೆಂಟ್ ಪೂರ ಮಲ್ತಿದ್ದೇವೆ ಚಾರ್ಮಾಡ್ ಮಿಸ್ಟ್ ರೆಸಾರ್ಟ್ಗೆ ರೀಚ್ ಆಯ ಸೊ ಫುಲ್ ಕ್ರೌಡ್ ಉಂಡು ಮೂಲು ಟೋಲಿ ಪೂರ ಪಾರ್ಟಿ ಪೂರ ಮಲ್ದೊಂದುಲ್ಲೇರು ಎಂಗಳು ಜಸ್ಟ್ ಇತ್ತೆ ಎತ್ತಿನತೇನೆ ಸೊ ಅಂಚ ಓಕೆ ಎಸ್ ನಮಗೆ ರೆಸಾರ್ಟ್ ಒಂದು ರೂಮ್ ತಿಕ್ಕದನೀನಿ ಪಂಡ ಫುಲ್ ಕ್ರೌಡ್ ಉಂಡು ಸೊ ನೆಟ್ಟೆ ಪಾರ್ಟಿ ಮಲ್ತದು ಬೊಲ್ಪುಗು ಪ್ಲ್ಯಾನ್ ದಾದೊಂದು ತೂವೋಡು ಪಿದಾಟ್ನ ಎಸ್ ಇತ್ತೆ 14 ಯಾನ್ ಈತ್ನೆಟ ರೆಸಾರ್ಟ್ ದ ರೂಮ್ ಬುಕ್ ಮಲ್ತೆಜ್ಜಿ ಸೊ ಇತ್ತೆ ನನ್ನ ತೂವೋಡು ಒಲ್ಲ ತಿಕ್ಕೊಂದಿಜ್ಜಿ ಫುಲ್ ಮುಲ್ಪ ಸೀಸನ್ಗೆ ಇತ್ತೆ ಫುಲ್ ಆತಂಡು ಬಟ್ ಲಾಸ್ಟ್ ಮೂಮೆಂಟ್ ಆಯ್ಜಿಂದ ಕಾರ್ಡ್ ಜಪ್ಪುನೆಟುಲ್ಲ ಸೊ ಎನ್ನೊಂಜಿ ಜೋಸ್ತಿ ವ್ಯವಸ್ಥೆ ಮಲ್ತು ಕೊರ್ಪೆ ಬಂತೇರು ಜಾರೇನು ಕಾತೋಂದುಲ್ಲ. ಜಿಲ್ಲಾದ ಪಾತೆದು ಪೂರ ಪರ್ಮಿಷನ್ ಒಂದು ಟೆಂಟ್ ಮಾಡಿದೆ ಸೊ ಅವರು ಜೊತ್ತೊಂದಿಲ್ಲ ಓಕೆ ಗುಡ್ ನೈಟ್ ಎಲ್ಲ ತಿಕ್ಕ ಬಾಯ್. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕುಡ್ಲ ಸಂಚಾರ್ ರೈಡ್ಸ್ ಚಾನಲ್. ಸೊ ಬಲ್ಪಾಂಡ್ ಇತ್ತ ಲಕ್ಕೊಂದಿಲ್ಲ ಫ್ರೆಂಡ್ ಒಂದು ಜಾಕ್ ಹೊಡೆದಿತ್ತೇರು ಟೆಂಟ್ ಮಾಡಿದ್ರೆ ಸೊ ಅಂಚ ಟೆಂಟ್ ಪೂರ ಪಾಡ್ದು ಜೊತ್ತದು ನೈಟ್ ಪೂರ ಶೋ ನಿದ್ರೆ ಅಂದು ಇತ್ತ ಲಕ್ಕದು ನೆಕ್ಸ್ಟ್ ತೂವೋಡು ನನ್ನ ಚಾ ತಿಂಡಿ ಪೂರ ಓಲ್ ಮಲ್ಪುಂದೊಂದು ಓಕೆ ಬಾಯ್ ತಿಕ್ಕಗ. Hey, hi, good morning. Good morning. ಡಬ್ಬ ಮುಲ್ತ ಫ್ರೆಂಡ್ನ ಸಂತೋಷ್ ನಲ್ತ ನಾಯಿ ತೂವಲಿ ಶೋಕ್ ಸಾಂಗದೇರು ಹೆಂಗೆ ಸ್ವೀಟಿಗೆ ಉದಾರು. ಸೊ ಟೆಂಟ್ ಸ್ಟೇ ಅದು ತೂವಲಿ ನೆಟದ
ಎಂಚ ತೋಜುಂಡು ಫುಲ್ಲು ವ್ಯೂ ಪೂರ ನಿಲ್ಲಲ್ದ ಮಿತ್ತಡ್ದು ಮೊಬೈಲ್ನ ಅವು ಇಲ್ಲ ಮಾರೆ ಬರೇನ ಓಡುಡು ಪೂರ ಒಂದು ಆತದ ಬಲ್ಲೆ ಎಸ್ ನಮ್ಮ ವಿನಯರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ನಮ್ಮ ರಾಮ್ ಪ್ರಸಾದ್ ಹೋಟೆಲ್ನ ಧನಿಕರು ಸೊ ಎಡ್ಡ ಕಾಪರೇಟ್ ಮಂತ್ರಿ ಇಡೇ ಪೂರ ಬತ್ತಂಡ ಮೂರು ನಮ್ಮ ಹೋಟೆಲ್ ನೀರು ದೋಸೆ ಪೂರ ತಿಂದು ಬಂದು ಬ್ರೇಕ್ಫಾಸ್ಟ್ ಆದಿತ್ತು ಬಿಡೋದೊಂದಿಲ್ಲ ಹೊಸತ್ತೊಂದು ಎಂಚಿನ ಪ್ಲೇಸ್ ಹೇಮಾವತಿ ಉಗಮಸ್ಥಾನ ಜಾವಳಿ ಜಾವಳಿ ಅಂಚ ಪ್ಲೇಸ್ ಬಂತೇವೆ ಅಂಚ ತೂವಡು ಎಂಜಾಯ್ಮೆಂಟ್ ಕ್ಯೂರಿಯಾಸಿಟಿ ಉಂಡು ಓಕೆ ಬೊಕ್ಕ ದಿಕ್ಕ ವಿಡಿಯೋ ಮಾಡುವ ಥ್ಯಾಂಕ್ ಯು ಬಾಯ್. ಹಲೋ ವೆಲ್ಕಮ್ ಟು ಮೈ ಕುಡ್ಲ ಸಂಚಾರ ರೈಡರ್ಸ್ ಯೂಟ್ಯೂಬ್ ಚಾನಲ್. ಸೊ ನಮ್ಮತ್ತೆ ಇಡೆಗ್ ಹೇಮಾವತಿ ಉಗಮಸ್ಥಾನ ಜಾವಲಿಡಿ ಪುನಂಚಿನ ಪ್ಲೇಸ್ಗೆ ಇದಾರ್ದ. ಸೊ ಅಂಚ ತೂವಡು ಎಂಚೋಣ್ಣ ಒಂದು ಪ್ಲೇಸ್ ಹೊಸತ್ತು ಪ್ಲೇಸ್ ಪೋತು ಜೈತ್ನೆಟ ಪಾಡು ಅಲ್ಪದ ವಿಡಿಯೋ ಮತ್ತು ತುಲೆ ಎಂಜಾಯ್ ಮಂತಿ. ಓಕೆ ಬಾಯ್. ಶ್ರೀ ಹೇಮಾವತಿ ನದಿ ಮೂಲ ಮತ್ತು ಮಹಾಗಣಪತಿ ದೇವಸ್ಥಾನ ಒಂದು ಇಂಡು ಆರೋ ಮಾರ್ಕ್ ಒಂಜಿ 10 ಕಿಲೋಮೀಟರ್ ಬತ್ತ ತೂವಡು ಅದೊಂದೊಂದು ಐಡಿಯಾ ಅಜ್ಜಿ ಒಂಜಿ ಹೊಸ ಪ್ಲೇಸ್ ಪೋಂದುಲ್ಲ ಒಂಜಿ ಎಂಕುಮನೆ ಸಂತೋಷರು ಜೋಸ್ತಿ ಪಂಡರು ಎಡ್ಡಂಡೊಂದು. ಸೊ ಗೊತ್ತುಜ್ಜಿ ಒಯ್ಟೆಂದು 10 ಕಿಲೋಮೀಟರ್ ಪಂಡರು 10 ಕಿಲೋಮೀಟರ್ ಆಲ್ಮೋಸ್ಟ್ ಕವರ್ ಆಂಡ್ ತೂಕ ಒಂಜಿ ಹೊಸ ಹೊಸ ಪ್ಲೇಸ್ ನಮ್ಮ ತೂಕ ನಿಕ್ಲೆಗ್ಲ ವೀಡಿಯೋ ತೊಯ್ನಲ ಕಾಪುಂಡು ಒಂಜಿ ಜನ ಇಜ್ಜೇರು ಮಾತ್ರ ರೂಟುಗೆ ಅಂದ್ರೆ ಗಾಡಿಗೆ ಪೆಟ್ರೋಲ್ ಮಾತ್ರ ಫುಲ್ ದುಂಬೆ ಪಾಡೊಂದು ಬರೋಡು ಈಜಿಂದ ಒರಿಂಡ ಫುಲ್ ಪಂಪುಲೆಜ್ಜಿ ಭಾರಿ ಜಾಗ್ರತೆ ನಡೆ ಬನ್ನಾಗ ಸಿಂಗಲ್ ರೋಡು ಭಾರಿ ಶೋಕುಂಡು ರೋಡ್ಲ ಆಫ್ ರೋಡ್ ಎಂಗ್ಲೆಗ್ ಆಫ್ ರೋಡ್ ಒಂಜಿ ಒಲ್ಪ ಉಂಡಲ ಎಂಕ್ ದಿಕ್ಕುಂಡು ದಾದ ಎಂಕ್ ಮುಟ್ಟ ಸಂಬಂಧನ ಗೊತ್ತಜಿ. ಮಲ್ಲ ಆಫ್ ರೋಡ್ ಹತ್ತು ಅಂಡಲ ಓಕೆ ನಾನು ಹೊರಿಗೆ ಬರ್ತೀನಿ ಅಂದೋಜು ಈ ಜಾಗಕ್ಕೆ ಚಂಡು ನಟೆ ಗಾಡಿ ಹೋಗುನಲ್ಲ ಗೊತ್ತು ಜೀಪ್ ಒಂದಲ್ಲ ಈ ದೇವ್ರೆ ಇದೇನಾ ಇಪ್ಪತ್ತ ನದಿ ಮೂಲ ಮತ್ತು ಋಷಿ ಮೂಲವನ್ನು ಹುಡುಕಲು ಯತ್ನಿಸಬಾರದು ಎಂಬ ಮಾತಿದೆ. ಉಕ್ತಿಗೆ ವ್ಯತಿರಿಕ್ತವಾಗಿ ನಾವಿಂದು ಹೇಮಾವತಿ ನದಿ ಮೂಲ ಮತ್ತು ನದಿ ಮೂಲದಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದ ಕುರಿತು ಇಲ್ಲಿ ಉಲ್ಲೇಖಿಸುತ್ತಿದ್ದೇವೆ. ಈ ಸ್ಥಳ ರಮ್ಯವಾದ ಮಲೆನಾಡಿನ ಸುಂದರ ಪರಿಸರ ಮೂಡಿಗೆರೆ ತಾಲೂಕಿನ ಜಾವಳಿ ಗ್ರಾಮದಲ್ಲಿದೆ. ಇದಕ್ಕೆ ಪೂರಕವಾದ ಕೆಲವೊಂದು ಅಂಶಗಳು ಈ ಕೆಳಗಿನಂತಿವೆ. ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವಂತೆ ಸತ್ಯಕಾಮ ಎಂಬ ಹುಡುಗನು ಗೌತಮ ಮಹರ್ಷಿಗಳ ಬಳಿ ವಿನಂತಿಸಿಕೊಳ್ಳುತ್ತಾನೆ. ಆಗ ಗೌತಮ ಮಹರ್ಷಿಗಳು ಇವನ ಗೋತ್ರವನ್ನು ಕೇಳಿದಾಗ ನನಗೇನು ಗೊತ್ತಿಲ್ಲವೆಂದು ಅಮ್ಮನಲ್ಲಿ ಕೇಳಿಕೊಂಡು ಬರುವುದಾಗಿ ಹೇಳಿ ಮನೆಗೆ ಹೋಗಿ ನನ್ನ ತಂದೆಯ ಹೆಸರೇನೆಂದು ತಾಯಿಯ ಬಳಿ ಕೇಳುತ್ತಾನೆ. ಆಗ ತಾಯಿಯು ನಾನು ಒಂದು ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಾಗ ನಿನ್ನ ಜನನವಾಯಿತು, ಆತನ ಹೆಸರು ಗೊತ್ತಿಲ್ಲವೆಂದು ಸತ್ಯಕಾಮನಿಗೆ ಹೇಳುತ್ತಾಳೆ. ನನ್ನ ಹೆಸರು ಜಾಬಲ ಆಗಿರುವುದರಿಂದ ನೀನು ಇನ್ನು ಮುಂದೆ ಜಾಬಲ ಸತ್ಯಕಾಮ ಎಂದು ಹೆಸರಿಡಿಸಿಕೊಂಡು ಮಹರ್ಷಿಗಳ ಬಳಿ ಹೋಗು ಎನ್ನುತ್ತಾಳೆ. ಸತ್ಯಕಾಮನು ಗೌತಮ ಮಹರ್ಷಿಗಳ ಬಳಿಗೆ ಹೋಗಿ ತನ್ನ ತಾಯಿ ಹೇಳಿದ ವಿಚಾರವನ್ನು ಹೇಳುತ್ತಾಳೆ. ಆಗ ಗೌತಮ ಮಹರ್ಷಿಗಳು ತಮ್ಮ ದಿವ್ಯವಾದ ದೃಷ್ಟಿಯಿಂದ ಸತ್ಯಕಾಮನ ಪೂರ್ವಪರಗಳನ್ನು ತಿಳಿದುಕೊಂಡು ಅವನ ತಂದೆ ಒಬ್ಬ ಬ್ರಾಹ್ಮಣನಾಗಿದ್ದು ಈತನನ್ನು ಶಿಷ್ಯನಾಗಿ ಸ್ವೀಕರಿಸುವುದಾಗಿ ತಿಳಿಸುತ್ತಾನೆ. ನಂತರ ಸತ್ಯಕಾಮನಿಗೆ ಬ್ರಹ್ಮೋಪದೇಶ ಮಾಡಿ ಆತನಿಗೆ 300 ಹಸುಗಳನ್ನು ಕೊಟ್ಟು ಈ ಹಸುಗಳ ಸಂಖ್ಯೆ 1000 ಆಗುವ ತನಕ ನೋಡಿಕೊಳ್ಳುವಂತೆ ಹೇಳುತ್ತಾನೆ. ಸತ್ಯಕಾಮನು ಹಸುಗಳನ್ನು ಕಾಡಿಗೆ ಕೊಂಡೊಯ್ಯುತ್ತಾನೆ. ಅಲ್ಲಿ ಪಂಚಭೂತಗಳಾದ ಭೂಮಿ, ಆಕಾಶ, ವಾಯು, ಅಗ್ನಿ, ನೀರು
ಆತನಿಗೆ ಬ್ರಹ್ಮತ್ವದ ಜ್ಞಾನವನ್ನು ಮತ್ತು ಆದಿಶಕ್ತಿಯ ಪರಿಚಯವನ್ನು ಒದಗಿಸುತ್ತದೆ. ಪಂಚಭೂತಗಳಿಂದ ಆತನು ಬ್ರಹ್ಮತ್ವದ ಉಪದೇಶ ಪಡೆದ ಬಳಿಕ ಆತನು ಗುರುಗಳು ಕೊಟ್ಟ ಹಸುಗಳೊಂದಿಗೆ ತಪಸ್ಸಿಗೆ ತೆರಳುತ್ತಾನೆ. ಹಾಗೆ ತಪಸ್ಸಿಗೆ ಕುಳಿತ ಸ್ಥಳವೇ ಈಗಿನ ಜಾವಲಿಯ ಸಮೀಪ ಹೇಮಾವತಿ ಗುಡ್ಡ ಎಂಬ ಐತಿಹ್ಯವಿದೆ. ಆತನು ಸ್ಥಾಪಿಸಿದ ಆಶ್ರಮ ಈಗಿನ ಹೇಮಾವತಿ ಗುಡ್ಡದ ಬಳಿ ನೀರಿಲ್ಲದೆ ಇರುವುದು ಆತನ ಗಮನಕ್ಕೆ ಬಂದು ಆಗ ಆತನು ಶಿವನ ಶಿರದಿಂದ ಹರಿಯುವ ಗಂಗೆಯನ್ನು ಕರುಣಿಸುವಂತೆ ಪಾರ್ವತಿಯನ್ನು ಪ್ರಾರ್ಥಿಸಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಈ ತಪಸ್ಸು ನಿರ್ವಿಘ್ನವಾಗಿ ನಡೆಯಲಿ ಎಂದು ತಪಶ್ಶಕ್ತಿಯಿಂದ ಗಣಪತಿಯನ್ನು ಸೃಷ್ಟಿಸಿಕೊಂಡು ಪೂಜಿಸುತ್ತಾನೆ. ಹೀಗೆ ಬಹುಕಾಲ ತಪಸ್ಸನ್ನು ಮಾಡಿದ ನಂತರ ಪಾರ್ವತಿಯು ಪ್ರತ್ಯಕ್ಷವಾಗಿ ನಿನಗೆ ಏನು ವರಬೇಕೆಂದು ಕೇಳುತ್ತಾಳೆ. ಅದಕ್ಕೆ ಸತ್ಯಕಾಮನು ನಾನು ತಪಸ್ಸಿಗೆ ಈ ಜಾಗವನ್ನು ಆರಿಸಿಕೊಂಡಿರುವುದಾಗಿಯೂ ನನ್ನ ಗುರುಗಳು ಈ ಹಸುಗಳನ್ನು ಕೊಟ್ಟು ಅದು 1000 ಸಂಖ್ಯೆ ಆಗುವ ತನಕ ನೋಡಿಕೊಳ್ಳುವಂತೆ ಹೇಳಿರುತ್ತಾರೆ. ಈ ಜಾಗದಲ್ಲಿ ತನ್ನ ಹಸುಗಳಿಗೆ ಕುಡಿಯಲು ನೀರಿಲ್ಲವೆಂದು ನಿವೇದಿಸುತ್ತಾನೆ. ಆಗ ದೇವಿಯು ಹಿಮ ಕರಗಿ ನೀರಾಗಿ ಕೆಳಗಿನ ದಂಡಕಾರಣ್ಯದ ಮೂಲಕ ಒಣ ಭೂಮಿಯಲ್ಲಿ ಹರಿಯಲಿ ಎಂದು ವರವನ್ನು ಕೊಟ್ಟಳು. ಆಗ ಹಿಮದ ಗೆಡ್ಡೆಗಳು ಕರಗಿ ನೀರಾಗಿ ಹರಿಯಲಾರಂಭಿಸಿದವು. ಈಗಿನ ಹಾಸನ ಜಿಲ್ಲೆಯ ಅಂದಿನ ದಟ್ಟಾಕಾರಣ್ಯದ ಒಂದು ಭಾಗವಾಗಿತ್ತು ಮತ್ತು ಆ ಭಾಗವು ಒಂದು ಭೂಮಿಯಾಗಿತ್ತು. ಹಿಮವಾಹಿನಿಯು ಹರಿದು ದಂಡಕಾರಣ್ಯದ ಈ ಒಣ ಭೂಮಿಯನ್ನು ಪ್ರವೇಶಿಸುತ್ತಿದ್ದಂತೆ ಅಲ್ಲಿನ ಜನ ಜೀವನವೇ ಬದಲಾಗಿ ಅವರಿಗೆ ಸುಖ ಸಂಪತ್ತು ತುಂಬಿ ಬಂತು. ಆಗ ಜನರು ಈ ನದಿಯನ್ನು ಹೇಮ ಎಂದರೆ ಚಿನ್ನ ಎಂದು ಕರೆಯಲಾರಂಭಿಸಿ ಕ್ರಮೇಣ ಹೇಮಾವತಿ ನದಿ ಎಂದಾಯಿತು. ಹಾಸನ ಜಿಲ್ಲೆಯ ತಾಲೂಕುಗಳಲ್ಲೊಂದಾದ ಸಕಲೇಶಪುರದ ಹೆಸರು ಕೂಡ ಒಂದು ಸಂಸ್ಕೃತದ ಸಕಲ ಐಶ್ವರ್ಯಪುರ ಎಂಬುದರಿಂದ ರಚಿತವಾಗಿದೆ. ಸಕಲೇಶಪುರ ಎಂದರೆ ಸಕಲ ಸಂಪತ್ತಿನ ಪಟ್ಟಣ ಎಂದರ್ಥ. ಹೇಮವಾಹಿನಿಯಿಂದಾಗಿ ಸಕಲೇಶಪುರವು ಸಂಪದ್ಭರಿತವಾಯಿತು. ಜಾಬಲಿ ಆಶ್ರಮ ಸ್ಥಾಪಿಸಿದ್ದ ಊರು ಜಾಬಲಿಪುರ ಎಂದು ಕರೆಯಲ್ಪಟ್ಟಿತು. ಕ್ರಮೇಣ ಜಾಬಲಿಪುರವು ಜಾವಲಿಯಾಗಿ ಮಾರ್ಪಟ್ಟಿದೆ. ಹೇಮಾವತಿ ನದಿ ಉಗಮವಾಗಿದ್ದು ಹೀಗೆ. ಇದು ಕೆಳಭಾಗಕ್ಕೆ ಹರಿದು ಹಾಸನ ಜಿಲ್ಲೆಗೆ ನೀರುಣಿಸಿ ಸಂಪತ್ತನ್ನು ಕರುಣಿಸುತ್ತದೆ. ದೇವರನ ದರ್ಶನ ಅದು ಪಿದಾಡಿಯೇ ಬಾರಿ ಶೋಕದೊಂಜಿ ದೇವಸ್ಥಾನ, ಬಾರಿ ಒಂಜಿ ಹಿನ್ನೆಲೆ ಇತ್ತಿನಂಚಿನ ಐತಿಹಾಸಿಕ ಹಿನ್ನೆಲೆ ಇತ್ತಿನಂಚಿನ ದೇವಸ್ಥಾನ. ಬಾರಿ ಖುಷಿ ಆಂಡ್ ಹೊಸತ್ ಪ್ಲೇಸ್ ಒಂಜಿ ನಮ್ಮ ತಲಕಾವೇರಿಡ್ ಎಂಚ ಉಗಮ ಸ್ಥಾನ ಉಂಡು. ಸೊ ಅಂಚನೆ ಮೂಲ ಒಂಜಿ ಹೇಮಾವತಿ ಉಗಮ ಸ್ಥಾನ ಬಂದು ಸೊ ಅಲ್ಪಡ್ದ ನೀರು ಉಗಮ ಆದ ಎದುರ್ದ ಕೆರೆಕ್ ಬದದು ಬೊಕ್ಕ ಅವು ಹೇಮಾವತಿ ನದಿಗೆ ಸೇರುನೊಂದು ಪ್ರತೀತಿ. ಇನ್ನು ಆಗ ಪಂಡೆರು ಬೊಕ್ಕ ಐತ ಡೀಟೈಲ್ಸ್ ಅದು ಎಕ್ಸ್ಪ್ಲೈನ್ ಯಾ ಬೊಕ್ಕ ವಿಡಿಯೋ ಪಾಡ್ನಾಗ ಪಾಡುವೆ ಮಾತೆರ್ಲ ತೂಲೆ ಸಪೋರ್ಟ್ ಮಾಡ್ಬಲೆ. ನಿಕುಲ್ಲ ಬರ್ರ ಎತ್ತಂಡ ಇಂಚಿ ಬಲೆ ಕೊಟ್ಟಿಗೆರಾರ್ದ ಜಸ್ಟ್ ಒಂಜಿ 10 ಕಿಲೋಮೀಟರ್ ಜಾವಲಿ ಪನ್ಪುನ ಜಾಗಡಿ ಇಪ್ಪುನಂಚಿನ ಒಂಜಿ ಊರುಡು ಇಪ್ಪುನಂಚಿನ ದೇವಸ್ಥಾನ ಬಲೆ. ಓಕೆ, ನಮ್ಮತ್ತೆ ಮೈನ್ ರೋಡ್ ಬತ್ತ ಹೈವೇಗೆ. ಸೊ ನೆಕ್ಸ್ಟ್ ಕೊಟ್ಟಿಗೆರಾಗ ರೀಚ್ ಆದ ಅಲ್ಪಾರ್ದು ನಮ್ಮ ಊರಿಗೆ ಕುಡ್ಲಾಗ ಬಿದಾಡ್ನು ನಾನು.
ಎಸ್ ನಮ್ಮ ಚಾರ್ಮಾಡಿಗೆ ಪಿರ ರೀಚ್ ಆಯ ರಿಟರ್ನ್ ಇಲ್ಲಡೆ ಬರೋದಿಲ್ಲ ಡೇಟಂಜಿ ಮಲಯ ಮಾರುತ ಅರಣ್ಯ ವಿಶ್ರಾಂತಿ ಗೃಹ ಅಂದುಂಡು ಹೊರಪೋದು ತೂಕ ದಾದ ವಿಷಯ ಉಂಡೊಂದವಳು ಓದು ತೂಕ ಗೊತ್ತುಜಿ ವಿಷಯದಾದ ಅಂದು ಬಟ್ ಲೇಟ್ ಬತ್ತಲು ತೋಲಿ ನುವೆ ಮಲಯ ಮಾರುತ ವಿಶ್ರಾಂತಿ ಗೃಹಗೆ ತೋಲಿ ನಮ್ಮ ಚಾರ್ ಮಾಡಿದ ಫುಲ್ ವ್ಯೂ ನೆಟ್ಟಲ್ಲಿ ಮಿತ್ರದ್ದು ಕಳೆದೋಲಿ ಬಟ್ ಎಲ್ಲ ತೋಜಿಯರು ಆದ ವಿಷಯ ಗೊತ್ತು ಜನರಿಗ ಅಟ್ಟೆ ಫುಲ್ಲು ನಮ್ಮ ಚಾರ್ಮಾಡ್ದ ವ್ಯೂ ಮಿತ್ತರದ್ದು ಫುಲ್ಲು ತೋಜುಂಡು ಮಲಯ ಮಾರುತ ರೆಸಾರ್ಟ್ ದಲ್ಪ ಪೇಜ್ ಇಡು ನೀವು ಒನಸ್ ಮಾಲ್ದೆ ಉಜಿರೆಡ್ ಸೊ ನಾನು ಇಲ್ಲಡೆ ಬಿದಾಡ್ನಿ ಓಕೆ ತಿಕ್ಕಗ ಬಾಯ್ ನೆಕ್ಸ್ಟ್ ವೀಕ್ಡ್ ನೆಕ್ಸ್ಟ್ ವೀಡಿಯೋಡು